ಏನಪ್ಪ ತಾಲೂಕಲ್ಲಿ ಆರೋಗ್ಯ? ಬಡವರು ಕಾಯಿಲೆ ಬಂದು ತೋರ್ಸ್ಕೊಳಕ್ ಆಗ್ದಿರಾನೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಕ್ಕೆ ಎಕ್ವಿಪ್ಮೆಂಟ್ಸ್ ಇಲ್ಲ, ಕರೆಕ್ಟಾಗಿ ಮೆಡಿಸಿನ್ ಇಲ್ಲ, ಒಂದು ಆಂಬುಲೆನ್ಸ್ ಗತಿ ಇಲ್ಲ. ಇನ್ನು ಬೆಂಗಳೂರು ಬೇರೆ ನಮ್ಗೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ ಅಂದ್ಬಿಟ್ಟು ಕೆರೆ ಬಿದ್ದು ಮನೆ ಪ್ರಾಣ ಕಳ್ಕೊಂಡವ್ರೆ. ಆರೋಗ್ಯ ರೀತಿ ಮಾಡ್ಕೊಳಕ್ ಆಗಿಲ್ಲ ಅಂತ. ಇದು ಗೊತ್ತಾ ತಾಲೂಕ್ ಜನಕ್ಕೆ? ಅವ್ರದ್ದು ಕಾಸಿಲ್ಲ, ಅವ್ರು ಬದುಕಬೇಕು ಅಂತ ಆಸೆ. ಈಗ ನೋಡ್ಬೇಕಂದ್ರೆ ಲಕ್ಷ ಖರ್ಚು ಮಾಡ್ಬೇಕು, ಲಕ್ಷಗಳು ಖರ್ಚು ಮಾಡಿ ನನ್ನ ಮಕ್ಕಳಕ್ಕೆ ಸಾಲಗಾರ ಯಾಕೆ ಮಾಡ್ಬೇಕು? ಪ್ರಾಣ ಕಳ್ಕೊಂಡು ವಾರಸಲ ಕೆರೆ ಹೋಗಿ ದುಂಕಿ ಪ್ರಾಣ ಕಳ್ಕೊಂಡವ್ರೆ. ಇವರು ಇದು ಅಭಿವೃದ್ಧಿ. ಈ ಕಡೆ ಜನಗಳನ್ನ ನೀರಿಲ್ದಿರ ರಸ್ತೆಗಳಿಲ್ದಿರ ಸಾಯಿಸ್ತಾ ಇದ್ದಾರೆ. ಆ ಕಡೆ ವನ್ಯಜೀವಿಗಳು ನೀರಿಲ್ದಿರ ಊಟ ಇಲ್ದಿರ ಅಲ್ಲಿ ಪ್ರಾಣಿಗಳು ಸಾಯ್ತವೆ. ಯಾವ್ದು ಇದು ಅಭಿವೃದ್ಧಿ ತಾಲೂಕಲ್ಲಿ? ಆ ಕಡೆ ಜನಗಳು ಸಾಯ್ತಾರೆ, ಪ್ರಾಣಿಗಳು ಸಾಯ್ತವೆ. ಒಂದ್ ದಿನಲ್ಲ ಹೇಳ್ಬೋದ್ರಿ, ಅಷ್ಟೈತೆ ತಾಲೂಕ್ ಕತೆ. ಇನ್ನು 6 ತಿಂಗಳಾದ್ಮೇಲೆ ಸರ್ಪ್ರೈಸ್ ಆಯ್ತು, ಇನ್ನೂ ಐತೆ. ಅದ್ ಇನ್ನೊಂದು 6 ತಿಂಗಳು ತಗೊಂತೀನಿ. ಒಂದೇ ಸರಿ ಎಲ್ಲ ಜನಗಳು ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ. ಇದನ್ನ ಇವರು 3 ವರ್ಷಗಳ ಶೂನ್ಯ ಸಾಧನೆ, ಅದೇ ಚಂಬು. ಪ್ರೆಸ್ ಮೀಟ್ ಎಲ್ಲ ಇದ್ರು, ನಮ್ ಕಮಿಟಿ ಮಾಡಕ್ ಬಿಡಲ್ಲ, ನಮ್ ಅದು ಬಿಡಲ್ಲ, ಇದು ಬಿಡಲ್ಲ. ನಾನ್ ಮಾಡಿಸ್ಲಾ? ಒಪ್ಕೊಂತೀರಾ? ನೀವ್ ಶಾಸಕರ್ರಿ, ಯಾರು ಕೇಳೋದು? ಸೆಷನ್ ಇರೋದನ್ಕ, ಮಂತ್ರಿ ಇರೋದನ್ಕ ಕುತ್ಕ ಹೋಗಿ. ಬಡವ್ರಿಗೆ ನೀರ್ ಕೊಡಕ್ ನಿನ್ ಕೈಲಿ ಆಗಲ್ಲ, ಆಸ್ಪತ್ರೆ ಬೇಕಾದ್ರೆ ಎಕ್ವಿಪ್ಮೆಂಟ್ಸ್ ಕೊಡಕ್ ಆಗಲ್ಲ, ನಿನಗೆ ಅದಕ್ಕೆ ಮಿನಿಸ್ಟರ್ಗಳು ಸರ್ಕಾರದವ್ರು ಕೇಳಲ್ಲ. ಈ ಅಪ್ಪನ್ ಬಂದೆಲ್ಲ ಇದೆಲ್ಲ ನಮ್ಗೆ ಬದಲಾ ಮಾಡ್ತಾನೆ ಅಂತ ಆಪ್ ಮೇಲೆ ಹೇಳ್ತಲ್ಲ. ನಿನ್ನ ಪರ್ಸನಲ್ ಆಗಿ ನಿನ್ನ ಮಕ್ಕಳಿಗೆ ಸರ್ಕಾರದಾಗ ಟೆಂಡರ್ ಹೆಂಗ್ ಮಾಡ್ಕೊಂಡೆ? ಇದು ಹೇಳ್ತಿರೋದು ಬೋಗಸ್. ಇದನ್ನ ಕೈಲಿ ಮಾಡಕ್ಕಾಗಲ್ಲ. ಇದ್ ಮಕ್ಕಳು ಟೆಂಡರ್ ಮಾಡಿಸ್ಕೊಳಕತ್ತೆ ಸರ್ಕಾರ ಮಟ್ಟದಲ್ಲಿ. ಜನತೆಗೆ ಓಟ್ ಹಾಕಿರೋ ಜನತೆಗೆ ದ್ರೋಹ ಬೀಳ್ತಾ ಇದೆ. ಈ ತರ ಹೋಗಿ ಸರ್ಕಾರದಲ್ಲಿ ಹೋಗಿ ಇವರು ಭಿಕ್ಷೆ ಬಿಡಿ ಟೆಂಡರ್ ಮಕ್ಕಳಕ್ಕ ಮೊಮ್ಮಕ್ಕಳಕ್ಕ ಟೆಂಡರ್ ಮಾಡ್ಸ್ಕೊಂಬಂದ್ರೆ ಅಂದಲ್ಲಿ ಕೇಳಕತ್ತದ ಮಿನಿಸ್ಟರ್ಗಳನ್ನ, ಮುಖ್ಯಮಂತ್ರಿಗಳನ್ನ ಹೆಚ್ಚು ಮಾತಾಡಿದ್ರೆ ಕಿತ್ತಾಕ್ತೀನಿ ಟೆಂಡರ್ ಅಂತಾರೆ. ತಾಕತ್ತಾಗಿರ್ಬೇಕು, ದಮ್ಮಾಗಿರ್ಬೇಕು. ಯಾವ ಬಡವ್ರಿಗೆ ಮಾಡ್ಕೋಬೋಯ್ತಲ್ಲ. ಇದಕ್ಕೆ ಇವ್ರು ಎಮ್ ಎಲ್ ಎ ಆಗಿರೋದು. ಇವ್ರ ಮಕ್ಕಳು ಮರಿನ ಬೆಳೆಸ್ಕೊಳಕ ಇವ್ರು ಎಮ್ ಎಲ್ ಎ ಆಗಿರೋದು. ಅದು ಹೇಳಿಲ್ಲ ಅಂದ್ರೆ ಮುಂದಿನ ನಾನೇ ಬಹಿರಂಗ ಪಡಿಸ್ತೀನಿ. ಮಕ್ಕಳ ಮೇಲೆ ಇರೋ ವ್ಯಾಮೋಹ, ಅವ್ರ ಕುಟುಂಬದ ಮೇಲೆ ಇರೋ ವ್ಯಾಮೋಹ ತಾಲೂಕಿನ ಜನತೆ ಮೇಲೆ ಇಲ್ಲ. ಜನರು ಚೆಂಬು ಕೊಟ್ಬಿಟ್ಟು ಅವ್ರ ಮಕ್ಕಳಕ್ಕ ಅಕ್ಷಯ ಪಾತ್ರ